ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಬಂದು ಹೆಸರುಘಟ್ಟದಿಂದ 20 ಕಿಲೋಮೀಟರ್ಸು ಮುಂದೆ ಹೋದರೆ ಜುನ್ಸಂದ್ರದ ಹತ್ರ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತೆ. ಓಕೆ ನೋಡಿ, ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಪ್ರತಿ ವರ್ಷ ಕೊನೆ ಶ್ರಾವಣದಲ್ಲಿ ಇಲ್ಲಿ ಒಂಥರ ಜಾತ್ರೆ ಥರ ನಡೆಯುತ್ತೆ. ಓಕೆ ನೋಡಿ, ತುಂಬ ಜನ ಬಂದಿದ್ದಾರೆ ಇಲ್ಲಿ. ನೋಡಿ, ಜಾತ್ರೆಲೆಲ್ಲ ಹೆಂಗೆ ಅಂಗಡಿಗಳು ಹಾಕ್ಕೊಂಡಿರ್ತಾರೆ ಸೇಮ್ ಅದೇ ಥರ ಎಲ್ಲ ಅಂಗಡಿಗಳೆಲ್ಲ ಹಾಕ್ಕೊಂಡಿರ್ತಾರೆ. ಇಲ್ಲಿ ನೋಡಿ, ದೇವಸ್ಥಾನದ ಮುಂಭಾಗ ಇದು ಒಂದು ಪುಟ್ಟ ದೇವಸ್ಥಾನ ಅಂತಲೇ ಹೇಳ್ಬೋದು ಇದನ್ನು. ನೋಡಿ, ಇದು ಗರ್ಭಗುಡಿ. ಒಂದು ಕಂಬ ಇದೆ, ಕಂಬ ಕೆಳಗೆ ಆಂಜನೇಯನ ಮೂರ್ತಿ ಇದೆ. ದೇವ್ರ ದರ್ಶನ ಮುಗಿಸ್ಕೊಂಡ ತಕ್ಷಣ ಇಲ್ಲಿ ಪ್ರಸಾದಕ್ಕೆ ನಮಗೆ ವ್ಯವಸ್ಥೆ ಆಗಿತ್ತು. ನಾವು 3 ಟೈಮ್ಸ್ ಬಂದಾಗೂ ನಮಗೆ ಪ್ರಸಾದ ಸಿಕ್ಕಿರಲಿಲ್ಲ. ಈ ಸರಿ ಸಿಕ್ಕಿರೋದು ಪುಣ್ಯ ಅಂತಲೇ ಅಂದ್ಕೋಬೋದು. ನೋಡಿ, ಹಬ್ಬದ ಊಟ ಹಾಕ್ದಂಗೆ ಆಗ್ತಾ ಇದ್ದಾರೆ. ಗೈಸ್ ನೋಡಿ, ನಮ್ಮ ಹಳ್ಳಿ ಜನ ಯಾರಿಗಿಂತ ಏನು ಕಮ್ಮಿ ಇಲ್ಲ. ಕೈ ತೊಳೆಯೋದಕ್ಕೆ ವ್ಯವಸ್ಥೆ ಹೆಂಗೆ ಮಾಡಿದ್ದಾರೆ ನೋಡಿ. ಟ್ಯಾಂಕರ್ ಇಕ್ಕಿ ಅದು ಸಪ್ರೇಟಾಗಿ ಪೈಪ್ ಎಲ್ಲ ಫಿಕ್ಸ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.